ಹಲೋ ಮೈ ಲವ್ಲಿ ಸ್ಟೂಡೆಂಟ್, ದಯವಿಟ್ಟು ಈ ವಿಡಿಯೋ ಕೊನೆವರೆಗೂ ನೋಡ್ರಿ. ನಮಗೊಂದು ಗ್ರೇಟ್ ಮೋಟಿವೇಶನು, ಲೈಫ್ ಕ್ಲಾರಿಟಿ, ಅದರ ಜೊತೆ ಇಂಗ್ಲೀಷ್ ಕೂಡ ಕಲಿಯೋಕ್ಕಾಗತ್ತೆ. ಚೇಂಜ್ ಟುಡೇ ಅಂದರೆ ಏನು? ಚೇಂಜ್ ಅಂದರೆ ಬದಲಾಗಿ, ಟುಡೇ ಅಂದರೆ ಇವತ್ತೇ ಬದಲಾಗಿ, ಟ್ರಾನ್ಸ್ಫಾರ್ಮ್ ಫಾರ್ ಎವರ್, ಶಾಶ್ವತವಾಗಿ ನಾವೇನು ಮಾಡಬೇಕು, ರೂಪಾಂತರಗೊಳ್ಳಿ ಎಂಬ ಅರ್ಥ. ಇಲ್ಲಿ ಸೆಂಟೆನ್ಸ್ ನೋಡ್ರಿ, ಯು ವಿಲ್ ನೆವರ್ ಚೇಂಜ್ ಯುವರ್ ಲೈಫ್ ಅಂಟಿಲ್ ಯು ಚೇಂಜ್ ದ ಹ್ಯಾಬಿಟ್ಸ್ ಯು ಡೂ ಡೈಲಿ. ಯು ವಿಲ್ ನೆವರ್ ಚೇಂಜ್ ಯುವರ್ ಲೈಫ್ ಅಂತ ಹೇಳಿದರೆ ನೀವು ಎಂದಿಗೂ ಕೂಡ ಜೀವನ ಬದಲಾಯಿಸಲ್ಲ. ನೀವು ಎಂದಿಗೂ ಕೂಡ ಜೀವನ ಬದಲಾಯಿಸಲ್ಲ ಅಂದರೆ ನಿಮ್ಮ ಜೀವನ ಎಂದಿಗೂ ಬದಲಾಗುವುದೇ ಇಲ್ಲ ಅಂಟಿಲ್ ಯು ಚೇಂಜ್ ದ ಹ್ಯಾಬಿಟ್ಸ್ ಯು ಡೂ ಡೈಲಿ. ನೀವು ದೈನಂದಿನ ಮಾಡುವಂತಹ ಅಭ್ಯಾಸಗಳಿದೆಯಲ್ಲ, ಆ ಅಭ್ಯಾಸಗಳನ್ನು ನೀವು ಬದಲಾಯಿಸುವವರೆಗೂ ಖಂಡಿತವಾಗಿಯೂ ನೀವು ಯಾವತ್ತಿಗೂ ಕೂಡ ನಿಮ್ಮ ಜೀವನ ಬದಲಾಗುವುದಿಲ್ಲ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ವೆರಿ ಹಿಯರ್. ಇಲ್ಲೊಂದು ಸೆಂಟೆನ್ಸ್ ನೋಡ್ರಿ, ಅಂಟಿಲ್ ಎಂಬ ಪದ ಇದೆ. ಅಂಟಿಲ್ ಅಂದರೆ ವರೆಗೆ ಎಂಬ ಅರ್ಥ. ಸೊ ಫಾರ್ ಎಕ್ಸಾಂಪಲ್, ಐ ವಿಲ್ ಬಿ ಹಿಯರ್ ಅಂತ ವರ್ಡ್ ಹೇಳ್ತೀನಿ. ಐ ವಿಲ್ ಬಿ ಹಿಯರ್ ಅಂದ್ರೆ ಏನು? ನಾನು ಇಲ್ಲಿರ್ತೀನಿ. ಡ್ಯಾಶ್ ಯು ಕಮ್ ಅಂದ್ರೆ ಏನು? ಡ್ಯಾಶ್ ಯು ಕಮ್ ಅಂದರೆ ಅಂಟಿಲ್ ಯು ಕಮ್, ನೀನು ಇಲ್ಲಿಗೆ ಬರುವವರೆಗೂ ನಾನು ಇಲ್ಲೇ ಇರ್ತೀನಿ. ಈ ಅಂಟಿಲ್ ಜಾಗದಲ್ಲಿ ನಾವು ಆಸ್ ಲಾಂಗ್ ಆಸ್ ಎಂಬ ಪದವನ್ನು ಯೂಸ್ ಮಾಡೋಕ್ಕಾಗತ್ತೆ. ಯು ವಿಲ್ ನೆವರ್ ಚೇಂಜ್ ಯುವರ್ ಲೈಫ್, ನಿಮ್ಮ ಜೀವನವನ್ನು ನೀವು ಎಂದಿಗೂ ಕೂಡ ನಿಮ್ಮ ಜೀವನ ಎಂದಿಗೂ ಬದಲಾಗುವುದಿಲ್ಲ ಅಂಟಿಲ್ ಜಾಗದಲ್ಲಿ ಆಸ್ ಲಾಂಗ್ ಆಸ್ ಯು ಚೇಂಜ್ ದ ಹ್ಯಾಬಿಟ್ಸ್ ಯು ಡೂ ಡೈಲಿ, ನೀವು ಪ್ರತಿದಿನ ಮಾಡುವ ಅಭ್ಯಾಸಗಳನ್ನು ಬದಲಾಯಿಸುವವರೆಗೆ. ಸೊ ಆಸ್ ಲಾಂಗ್ ಆಸ್ ಎಂಬ ಪದವನ್ನು ಬೇಕಾದರೂ ನನಗೆ ಏನು ಮಾಡೋಕ್ಕಾಗತ್ತೆ, ಯೂಸ್ ಮಾಡಬಹುದು. ದ ಸೀಕ್ರೆಟ್ ಫಾರ್ ಯುವರ್ ಸಕ್ಸಸ್ ಅಂದ್ರೇನು? ನಿಮ್ಮ ಯಶಸ್ಸಿನ ರಹಸ್ಯ ಏನು? ಈಸ್ ಫೌಂಡ್ ಇನ್ ಯುವರ್ ಡೈಲಿ ರುಟೀನ್. ಎಲ್ಲಿ ಅಡಗಿದೆ? ಫೌಂಡ್ ಅಂದ್ರೆ ಇಲ್ಲಿ ಅಡಗಿದೆ ಎಂಬ ಅರ್ಥ ಆಯ್ತಲ್ಲ. ಇನ್ ಯುವರ್ ಡೈಲಿ ರೂಟೀನ್ ಅಂತ ಹೇಳಿದರೆ ನಿಮ್ಮ ದೈನಂದಿನ ದಿನಚರಿಯಲ್ಲಿ. ಸೊ ನಿಮ್ಮ ಯಶಸ್ಸಿನ ರಹಸ್ಯ ಏನು? ನಿಮ್ಮ ದೈನಂದಿನ ದಿನಚರಿಯಲ್ಲಿ ಖಂಡಿತವಾಗಿಯೂ ಏನಾಗಿದೆ, ಅಡಗಿದೆ. ಇಲ್ಲಿ ನೋಡ್ರಿ, ಎ ಫಿಟ್ ಬಾಡಿ. ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮೊದಲು ಸೆಂಟೆನ್ಸ್ ಕ್ಲಿಯರ್ ಮಾಡಿ ಕೊಡ್ತೀನಿ. ಎ ಫಿಟ್ ಬಾಡಿ, ಆರೋಗ್ಯಕರ ದೇಹ. ಎ ಕಾಮ್ ಮೈಂಡ್ ಅಂದ್ರೇನು? ಶಾಂತ ಮನಸ್ಸು. ಎ ಹೌಸ್ ಫುಲ್ ಆಫ್ ಲವ್ ಅಂದರೆ ಪ್ರೀತಿಯಿಂದ ತುಂಬಿದ ಮನೆ. ದೀಸ್ ಥಿಂಗ್ಸ್ ಕೆನಾಟ್ ಬಿ ಟಾಟ್. ಈ ವಿಷಯಗಳನ್ನು ಕೆನಾಟ್ ಬಿ ಬಾಟ್. ದೀಸ್ ಥಿಂಗ್ಸ್ ಕೆನಾಟ್ ಬಿ ಬಾಟ್ ಅಂದರೆ ಈ ವಿಷಯಗಳನ್ನು ಹಣ ಕೊಟ್ಟು ಖರೀದಿಸಕ್ಕಾಗಲ್ಲ. ದೇ ಮಸ್ಟ್ ಬಿ ಅರ್ನ್ಡ್. ಅದನ್ನು ಸಂಪಾದಿಸಬೇಕಾಗತ್ತೆ. ಒಂದು 10 ರೂಪಾಯಿ ಕೊಟ್ಟು, ಒಂದು 100 ರೂಪಾಯಿ ಕೊಟ್ಟು, ಅಥವಾ 1 ಲಕ್ಷ ರೂಪಾಯಿ ಕೊಡ್ತೀನಿ ನನಗೆ ಬಾಡಿ ಬಿಲ್ಡರ್ ಆಗಬೇಕು ಅಂದರೆ ಒಂದೇ ದಿನದಲ್ಲಿ ಆಗುತ್ತಾ? ಇಟ್ಸ್ ನಾಟ್ ಪಾಸಿಬಲ್. ನಾನು 1 ಲಕ್ಷ ಕೊಡ್ತೀನಿ ನನಗೆ ನೆಮ್ಮದಿ ಬೇಕು ಅಂದರೆ ಸಿಗುತ್ತಾ? ಖಂಡಿತ ಇಲ್ಲ. ನನ್ನ ಮನೆಯಲ್ಲಿ ಯಾವತ್ತೂ ಕೂಡ ಶಾಂತಿ ಇರಬೇಕು, ಪ್ರೀತಿ ಇರಬೇಕು ಅಂತ ಹೇಳಿದರೆ ಹಣ ಕೊಟ್ಟರೆ ಆಗುತ್ತಾ? ಖಂಡಿತವಾಗಿಯೂ ಆಗಲ್ಲ. ಸೊ ಹಾಗಾಗಿ ನಮ್ಮ ಲೈಫಲ್ಲಿ ಇದು ಒಂದು ಗ್ರೇಟ್ ಮೋಟಿವೇಶನ್ಸ್ ಆಗಿರುತ್ತೆ. ಸೊ ಮೋಸ್ಟ್ ಪೀಪಲ್ ವಾಂಟ್, ಅನೇಕ ಜನರಿಗೆ ಏನು ಬೇಕೊತ್ತು? ಸಕ್ಸಸ್ ಬೇಕು, ಯಶಸ್ಸು ಬೇಕು, ಕಾನ್ಫಿಡೆನ್ಸ್ ಬೇಕು, ಮನಿ ಬೇಕು, ಆರೋಗ್ಯ ಬೇಕು, ಶಾಂತಿ ಬೇಕು, ಶಿಸ್ತು ಬೇಕು, ಹ್ಯಾಪಿನೆಸ್ ಬೇಕು. ಆದರೆ ಪ್ರಾಬ್ಲಮ್ಸ್ ಏನು ಗೊತ್ತು? ದೇ ಡು ನಾಟ್ ವಾಂಟ್ ಡೈಲಿ ಡಿಸಿಪ್ಲೈನ್. ಅವರಿಗೆ ದೈನಂದಿನ ಶಿಸ್ತು ಬೇಕಾಗಿಲ್ಲ. ದೇ ವಾಂಟ್ ರಿಸಲ್ಟ್ ವಿತ್ ಅವರ್ ರೂಟೀನ್. ರಿಸಲ್ಟ್ ಬೇಕು, ರೂಟೀನ್ ಇಲ್ಲದೆ. ಇಲ್ಲಿ ಏನು ಹೇಳ್ತೀನಿ? ಯು ವಿಲ್ ನೆವರ್ ಚೇಂಜ್ ಯುವರ್ ಲೈಫ್ ಅಂಟಿಲ್ ಯು ಚೇಂಜ್ ದ ಹ್ಯಾಬಿಟ್ಸ್ ಯು ಡೂ ಡೈಲಿ. ಬಟ್ ಅವರಿಗೇನು ಬೇಕಾಗಿರೋದು? ರಿಸಲ್ಟ್ ಬೇಕು, ಬಟ್ ರೂಟೀನ್ಸ್ ಏನು ಮಾಡೋಕ್ಕೆ ರೆಡಿ ಇಲ್ಲ. ಇದಾಗಿರುತ್ತೆ. ಬಹಳಷ್ಟು ಜನರು ಲೈಫಲ್ಲಿ ಅದೇ ಪರಿಸ್ಥಿತಿಯಲ್ಲಿ ಉಳಿದು ಬಿಡ್ತಾರೆ. ಬಹುತೇಕ ಜನ ನಿಮ್ಗೆ ಗೊತ್ತಿರ್ಬೋದು, ಒಂದೇ ಸ್ಥಿತಿಯಲ್ಲಿ ಉಳಿದು ಬಿಡೋದು, ಅಲ್ಲೇ ಸ್ಟಕ್ ಆಗಿಬಿಟ್ಟಿರ್ತಾರೆ. ರೀಸನ್ ಏನು? ರಿಸಲ್ಟ್ ಬೇಕು ಅಂತ ಆಸೆ ಇದೆ, ಆದರೆ ಡೈಲಿ ಹ್ಯಾಬಿಟ್ ಅವರಿಗೆ ಇರುವುದಿಲ್ಲ. ಸೊ ಯುವರ್ ಲೈಫ್ ಚೇಂಜಸ್ ಓನ್ಲಿ ವೆನ್ ಯುವರ್ ಡೈಲಿ ಹ್ಯಾಬಿಟ್ ಚೇಂಜ್ ಇದೆಯಲ್ಲ, ಇದು ಖಂಡಿತವಾಗಿಯೂ ಸಂಪೂರ್ಣ ಸತ್ಯ ಇರುತ್ತೆ. ಯುವರ್ ಫ್ಯೂಚರ್ ಈಸ್ ನಾಟ್ ಕ್ರಿಯೇಟೆಡ್ ಇನ್ ಒನ್ ಡೇ. ಒಂದು ದಿನದಲ್ಲಿ ನಿಮ್ಮ ಭವಿಷ್ಯ ಖಂಡಿತವಾಗಿಯೂ ಕ್ರಿಯೇಟ್ ಆಗಲ್ಲ. ಯುವರ್ ಡೈಲಿ ಹ್ಯಾಬಿಟ್ಸ್ ಸ್ಲೋಲಿ ಬಿಲ್ಡ್. ಖಂಡಿತವಾಗಿ ನಿಮ್ಮ ದೈನಂದಿನ ಅಭ್ಯಾಸಗಳಿದೆಯಲ್ಲ, ಅದು ನಿಧಾನವಾಗಿ ನಿಮ್ಮ ಫ್ಯೂಚರನ್ನು ನಿರ್ಮಿಸುತ್ತೆ. ನಿಮ್ಮ ಬಾಡಿ, ಯುವರ್ ಮೈಂಡ್ ಸೆಟ್, ನಿಮ್ಮ ಮನೋಭಾವ, ಯುವರ್ ಇನ್ಕಮ್, ನಿಮ್ಮ ಆದಾಯ, ಯುವರ್ ರಿಲೇಷನ್ಶಿಪ್, ನಿಮ್ಮ ಸಂಬಂಧಗಳು, ಯುವರ್ ಕಾನ್ಫಿಡೆನ್ಸ್, ನಿಮ್ಮ ಆತ್ಮವಿಶ್ವಾಸ, ಯುವರ್ ಫ್ಯೂಚರ್, ಇದೆಲ್ಲವೂ ಕೂಡ ಸ್ಲೋಲಿಯಾಗಿ ದೈನಂದಿನ ಅಭ್ಯಾಸಗಳು ಮಾತ್ರ ಆಗಿರುತ್ತೆ ನಿರ್ಮಿಸುವುದು. ಇಲ್ಲಾಂದರೆ ಖಂಡಿತವಾಗಿಯೂ ನಾವು ಅದು ಕೇವಲ ಡೇಗನಸು ಅಂತ ಹೇಳ್ತೀವಿ, ಡೇ ಡ್ರೀಮ್ ಅಂತ ಹೇಳ್ತೀವಿ. ಅದರಲ್ಲಿ ಯಾವುದು ಲಾಭ ಕೂಡ ಇಲ್ಲ. ಸ್ಮಾಲ್ ಹ್ಯಾಬಿಟ್ಸ್ ಲುಕ್ ಸ್ಮಾಲ್ ಇರುತ್ತೆ. ಸಣ್ಣ ಅಭ್ಯಾಸಗಳು ಕಾಣಕ್ಕೆ ಸಣ್ಣದಾಗಿರುತ್ತೆ, ಬಟ್ ರಿಪೀಟೆಡ್ ಡೈಲಿ ದೇ ಬಿಕಮ್ ಪವರ್ಫುಲ್. ಹೌದಲ್ಲ? ಪ್ರತಿದಿನ ಪುನರಾವರ್ತನೆ ಆದಾಗ ಅದು ಏನಾಗುತ್ತೆ? ಬಹಳಷ್ಟು ಪವರ್ಫುಲ್ ಆಗಿರುತ್ತೆ. ಎಕ್ಸಾಂಪಲ್,
10 ಮಿನಿಟ್ಸ್ ರೀಡಿಂಗ್ ಡೈಲಿ ಅಂತ ಹೇಳ್ತೀನಿ. ಪ್ರತಿದಿನ 10 ನಿಮಿಷ ಓದುತ್ತೀರಿ ನೀವೊಂದು ಬುಕ್ಸ್, ಏನಾಗ್ತೀರಾ, ಒಂದು ತಿಂಗಳಲ್ಲಿ ಬಿಕಮ್ ನಾಲೆಜಬಲ್, ನೀವು ನಾಲೆಜಬಲ್ ಆಗಿರ್ತೀರಾ. ಅದೇ ರೀತಿ 20 ನಿಮಿಷ ಡೈಲಿ ನೀವು ಏನು ಮಾಡ್ತೀರಿ, ವರ್ಕೌಟ್ ಮಾಡ್ತೀರಿ. ಒಂದು 6 ತಿಂಗಳ ನಂತರ ಎಷ್ಟು ಶೇಪ್ ಆಗಿರ್ತೀರಾ, ನೀವು ಎಷ್ಟು ಪವರ್ಫುಲ್ ಆಗಿರ್ತೀರಾ, ನೀವು ಫಿಟ್ ಆಗಿರ್ತೀರಿ. ಹಾಗೆಯೇ ಒಂದು ಸಣ್ಣ ಹಣವನ್ನು ಡೈಲಿ ನೀವು ಸೇವ್ ಮಾಡ್ತಾ ಇದ್ದರೆ ಖಂಡಿತವಾಗಿ ನೀವು ವೆಲ್ದಿ ಆಗ್ತೀರಿ. ಅದೇ ರೀತಿ ನಮ್ಮ ಇಂಗ್ಲೀಷನ್ನು ಡೈಲಿ ಒಂದು 10 ನಿಮಿಷ ಡೈಲಿ ಇಂಗ್ಲೀಷ್ ಒಂದು ಸ್ಟೋರಿ ಕೇಳ್ಕೊಂಡು ಅದನ್ನೇ ಪ್ರಾಕ್ಟೀಸ್ ಮಾಡ್ತಾ ಬಂದರೆ ಖಂಡಿತವಾಗಿ ಯು ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ಫ್ಲುಯೆಂಟ್ಲಿ, ಚೆನ್ನಾಗಿ ಇಂಗ್ಲೀಷ್ ಮಾತಾಡೋಕ್ಕಾಗತ್ತೆ. ನೀವು ದೈನಂದಿನ ಮುಂಜಾನೆ 5:30 ಗಂಟೆಗೆ ಅಥವಾ 5 ಗಂಟೆಗೆ ಎದ್ದೇಳಕ್ಕೆ ಸ್ಟಾರ್ಟ್ ಮಾಡಿದರೆ ಖಂಡಿತವಾಗಿ ಒಂದು ಶಿಸ್ತು ನಿರ್ಮಾಣ ಆಗುತ್ತೆ. ಸಕ್ಸಸ್ ಈಸ್ ನೆವರ್ ಸಡನ್. ಖಂಡಿತವಾಗಿ ಯಶಸ್ಸು ಸಡನ್ ಆಗಿ ತಕ್ಷಣ ಸಿಗುವ ವಿಷಯ ಅಲ್ಲ. ಇಟ್ ಈಸ್ ಅಕ್ಯುಮುಲೇಟೆಡ್ ಡೈಲಿ, ಪ್ರತಿದಿನ ಸೇರ್ತಾ ಹೋಗ್ತಾ ಇರುವಂತಹ ಒಂದು ವಿಷಯ ಆಗುತ್ತೆ. ಯಾಕೆ ಬಹುತೇಕ ಜನರು ಫೈಲ್ ಆಗೋದು ಅಂತ ಹೇಳಿದರೆ, ಬಹುತೇಕ ಜನರು ಫೋಕಸ್ ಮಾಡೋದು ಏನು ಗೊತ್ತು, ಮೋಟಿವೇಶನ್ ಫೋಕಸ್ ಮಾಡ್ತಾರೆ. ಎಕ್ಸೈಟ್ಮೆಂಟ್ ಬೇಕು, ಶಾರ್ಟ್ಕಟ್ಗಳು ಬೇಕು, ಇನ್ಸ್ಟ್ಯಾಂಟ್ ರಿಸಲ್ಟ್ ಅಂದರೆ ತಕ್ಷಣದ ಫಲಿತಾಂಶ ಬೇಕು. ಬಟ್ ಸಕ್ಸಸ್ಫುಲ್ ಪೀಪಲ್ ಫೋಕಸ್ ಆನ್ ಸಿಸ್ಟಮ್ ಆ್ಯಂಡ್ ರುಟೀನ್. ಆದರೆ ಯಶಸ್ಸು ಜನ ಏನು ಗೊತ್ತು, ಅವರ ವ್ಯವಸ್ಥೆ ಮತ್ತು ದಿನಚರಿಗಳ ಮೇಲೆ ಗಮನ ಇಡ್ತಾರೆ. ಮೋಟಿವೇಶನ್ ಕಮ್ಸ್ ಆ್ಯಂಡ್ ಗೋಸ್. ಖಂಡಿತವಾಗಿಯೂ ಮೋಟಿವೇಶನ್ ಬರುತ್ತೆ ಹೋಗುತ್ತೆ. ಒಂದು ಮೋಟಿವೇಶನ್ ವಿಡಿಯೋ ನೋಡ್ತೀರಿ, ಒಂದು ದಿನ ಮೋಟಿವೇಶನ್ಸ್ ಇರುತ್ತೆ, 2 ದಿನದ ಇರುತ್ತೆ, 3ನೇ ದಿನ ಮೋಟಿವೇಶನ್ನೇ ಮರೆತು ಬಿಟ್ಟಿರ್ತೀರಿ. ಸೊ ಮುಂಜಾನೆಯ ಮಾಡಬೇಕು, ನಾನು ಅದು ಮಾಡಬೇಕು, ಪ್ಲ್ಯಾನ್ ಎಲ್ಲ ಮಾಡಿರ್ತೀರಿ, ಅದು ಹೋಗಿಬಿಡುತ್ತೆ. ಯಾಕಂದರೆ ಮೋಟಿವೇಶನ್ ಕಮ್ಸ್ ಆ್ಯಂಡ್ ಗೋಸ್. ಆದರೆ ಹ್ಯಾಬಿಟ್ ಸ್ಟೇಸ್. ನಿಮ್ಮ ಅಭ್ಯಾಸಗಳು ಖಂಡಿತವಾಗಿಯೂ ಉಳಿಯುತ್ತೆ. ಹಾಗಾಗಿ ಡಿಸಿಪ್ಲೈನ್ಡ್ ಪೀಪಲ್ ಇರ್ತಾರಲ್ಲ, ಶಿಸ್ತಿನ ಜನರು ಇರ್ತಾರಲ್ಲ, ಅವರು ಸಕ್ಸೀಡ್ ಈವನ್ ವೆನ್ ದೇ ಡೂ ನಾಟ್ ಫೀಲ್ ಮೋಟಿವೇಟೆಡ್. ಅವರು ಪ್ರೇರಣೆ ಇಲ್ಲದಿದ್ದರೂ ಕೂಡ ಅವರು ಏನು ಮಾಡ್ತಾರೆ, ಯಶಸ್ಸಾಗ್ತಾರೆ. ಸೊ ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಮಾಡಬೇಕಾಗಿರೋದು ಈ 5 ವಿಷಯಗಳನ್ನು ಬಹಳಷ್ಟು ಗಮನ ಇಟ್ಕೊಂಡು ಕೇಳಿರಿ. ಒಂದು ರಿಫ್ಲೆಕ್ಟ್ ಅಂತ ಹೇಳ್ತೀವಿ, ಆತ್ಮಾವಲೋಕನ ಅಂದ್ರೇನು, ನಿಮ್ಮ ಜೀವನದ ಬಗ್ಗೆ ಪ್ರಾಮಾಣಿಕವಾಗಿ ಆಲೋಚಿಸಿ. ಅಂದರೆ ನಿಮ್ಮಲ್ಲೇ ನೀವು ಕೇಳಿ, ವಾಟ್ ಈಸ್ ಹೆಲ್ಪಿಂಗ್ ಮೀ, ನನಗೆ ಸಹಾಯ ಮಾಡುತ್ತಿರುವುದೇನು, ವಾಟ್ ಈಸ್ ಮೈ ಪಾಸಿಟಿವ್, ನನ್ನ ಪಾಸಿಟಿವ್ ಏನು, ವಾಟ್ ಈಸ್ ಮೈ ನೆಗೆಟಿವ್, ವಾಟ್ ಈಸ್ ಡಿಸ್ಟ್ರಾಯಿಂಗ್ ಮೀ, ನನ್ನನ್ನು ಹಾಳು ಮಾಡ್ತಾ ಇರೋದು ಏನು, ವಿಚ್ ಹ್ಯಾಬಿಟ್ಸ್ ಆರ್ ಡೇಂಜರಸ್, ಯಾವ ಅಭ್ಯಾಸಗಳು ನನ್ನ ಜೀವನದಲ್ಲಿ ಭಾಳಷ್ಟು ಅಪಾಯಕಾರಿಯಾಗಿರುವುದು. ಸೊ ಹಾಗಾಗಿ ಈ ರಿಫ್ಲೆಕ್ಟ್ ಇದೆಯಲ್ಲ, ಆತ್ಮಾವಲೋಕನ ಅಂತ ಹೇಳ್ತೀವಲ್ಲ, ಇದಕ್ಕೆ ಸೆಲ್ಫ್ ಅವೇರ್ನೆಸ್ ಅಂತ ಹೇಳ್ತೀವಿ. ಸೆಲ್ಫ್ ಅವೇರ್ನೆಸ್ ಈಸ್ ದ ಬಿಗಿನಿಂಗ್ ಆಫ್ ದ ಚೇಂಜ್. ಸ್ವ ಅರಿವು ಇದೆಯಲ್ಲ, ಬದಲಾವಣೆಯ ಪ್ರಾರಂಭವಾಗಿರುತ್ತೆ. ಫಸ್ಟ್ ಒಂದು ಬುಕ್ಸ್ ಇಟ್ಕೊಂಡು ನಿಮ್ಮ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ಇವ್ಯಾಲ್ಯುವೇಟ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ಅದಾದ ನಂತರ ಪ್ಲ್ಯಾನ್ ಅಂದರೆ ಕನ್ನಡದಲ್ಲಿ ಯೋಜನೆ ಮಾಡಿ ಅಂತ ಹೇಳ್ತೀವಿ. ವಿತೌಟ್ ಪ್ಲ್ಯಾನಿಂಗ್ ಲೈಫ್ ಬಿಕಮ್ ಕನ್ಫ್ಯೂಷನ್. ಯೋಜನೆ ಇಲ್ಲದಿದ್ದರೆ ಜೀವನ ಏನಾಗುತ್ತೆ, ಕಂಪ್ಲೀಟ್ ಆಗಿ ಗೊಂದಲಮಯ ಆಗುತ್ತೆ. ಕ್ಲಿಯರ್ ಪ್ಲ್ಯಾನ್ಸ್ ರೆಡ್ಯೂಸ್ ಸ್ಟ್ರೆಸ್. ಖಂಡಿತವಾಗಿಯೂ ಸ್ಪಷ್ಟವಾದ ಯೋಜನೆಗಳಿದಿರುತ್ತಲ್ಲ, ಅದು ಖಂಡಿತವಾಗಿಯೂ ನಮ್ಮ ಒತ್ತಡವನ್ನು ಕಡಿಮೆ ಮಾಡುತ್ತೆ. ಸಕ್ಸಸ್ಫುಲ್ ಪೀಪಲ್ ಏನು ಮಾಡ್ತಾರೆ, ಪ್ಲ್ಯಾನ್ ಮಾಡ್ತಾರೆ. ಅವರ ದೇರ್ ಡೇ, ದೇರ್ ವರ್ಕ್, ದೇರ್ ಮನಿ, ದೇರ್ ಲರ್ನಿಂಗ್, ಅವರ ಕಲಿಕೆ, ಅವರ ಹೆಲ್ತ್ ಎಲ್ಲದರ ಬಗ್ಗೆ ನಾವು ಪ್ಲ್ಯಾನ್ ಮಾಡ್ತಾರೆ. ಸೊ ನಾವೇನು ಮಾಡಿ, ಫಸ್ಟು ನಿಮ್ಮದು ರಿಫ್ಲೆಕ್ಟ್ ಮಾಡಿದ ನಂತರ, ಆತ್ಮಾವಲೋಕನ ಮಾಡಿದ ನಂತರ ಏನಾಗಬೇಕೆಂಬುವ ಸ್ಮಾರ್ಟ್ ಪ್ಲ್ಯಾನು ನೀವು ಮಾಡಿರಿ. ಸ್ಮಾರ್ಟ್ ಪ್ಲ್ಯಾನ್ ಬಗ್ಗೆ ನಾವು ಕ್ಲಾಸ್ ಕೊಡಬೇಕಂದ್ರೆ ಖಂಡಿತವಾಗಿ ನಾನು ನಿಮಗೆ ವಿಡಿಯೋ ಕಳಿಸ್ಕೊಡ್ತೀನಿ. ನಂತರ ಫೋಕಸ್. ದಿಸ್ ಇಸ್ ವೆರಿ ಗಮನ ಕೇಂದ್ರೀಕರಿಸುವುದು ಅಂತ ಅರ್ಥ, ಗಮನ ಇಡೋದು. ಮಾಡರ್ನ್ ಲೈಫ್ ಈಸ್ ಫುಲ್ ಆಫ್ ಡಿಸ್ಟ್ರಾಕ್ಷನ್. ನಿಮ್ಗೆ ಗೊತ್ತಿರುತ್ತಾ, ಆಧುನಿಕ ಜೀವನ ಹೆಂಗಿದೆ ಅಂದರೆ ಕಂಪ್ಲೀಟ್ ಆಗಿ ಡಿಸ್ಟ್ರಾಕ್ಷನ್ಸ್ಗಳೇ ಇರುತ್ತೆ. ಸೋಷಿಯಲ್ ಮೀಡಿಯಾ, ಓವರ್ ಥಿಂಕಿಂಗ್, ಅತಿಯಾಗಿ ಯೋಚಿಸುವುದು, ಗಾಸಿಪ್ಸ್ಗಳು, ಎಂಟರ್ಟೈನ್ಮೆಂಟು. ಹಾಗಾಗಿ ಫೋಕಸ್ ಇದೆಯಲ್ಲ, ಈಗ ಸೂಪರ್ ಪವರ್ ಇದೆ. ಫೋಕಸ್ ಇತ್ತು ಅಂತ ಹೇಳಿದ್ರೆ ಲೈಫಲ್ಲಿ ನಿಮ್ಗೆ ಡಾಕ್ಟರ್ ಆಗಬೇಕಾ, ಇಂಜಿನಿಯರ್ ಆಗಬೇಕಾ, CEO ಆಗಬೇಕಾ, IAS ಆಫೀಸರ್ ಆಗಬೇಕಾ, ಯು ಶುಡ್ ಬಿ 1, 2, 3 ಥರ್ಡ್ ಒನ್ ಫೋಕಸ್ ಇರಬೇಕು. ವೇರ್ ಫೋಕಸ್ ಗೋಸ್ ಗ್ರೋತ್ ಫಾಲೋಸ್. ಗಮನ ಹೋಗೋ ಕಡೆ ಬೆಳವಣಿಗೆ ಖಂಡಿತವಾಗಿಯೂ ಬಂದೇ ಬರುತ್ತೆ. ನಂತರ ಇಂಪ್ರೂವ್. ಪರ್ಫೆಕ್ಟ್ ಆಗಕ್ಕೆ ಡೋಂಟ್ ಟ್ರೈ ಟು ಬಿಕಮ್ ಪರ್ಫೆಕ್ಟ್ ಓವರ್ ನೈಟ್. ಒಂದೇ ರಾತ್ರಿ ಒಳಗೆ ಪರಿಪೂರ್ಣ ಆಗಕ್ಕೆ ಪ್ರಯತ್ನ ಮಾಡಬೇಡಿ. ಜಸ್ಟ್ ಇಂಪ್ರೂವ್ 1% ಡೈಲಿ. 1% ಡೈಲಿ ಇಂಪ್ರೂವ್ ಆದರೆ 365 ದಿನಗಳಲ್ಲಿ ಎಷ್ಟು % ಡೆವಲಪ್ ಆಗ್ತೀರಿ? 365%. ಅನ್ಇಮ್ಯಾಜಿನಬಲ್, ಮಿರಾಕಲಸ್ ಟ್ರಾನ್ಸ್ಫಾರ್ಮೇಷನ್ ನಿಮ್ಮ ಲೈಫಲ್ಲಿ ಬಂದೇ ಬರುತ್ತೆ. ಸ್ಮಾಲ್ ಡೈಲಿ ಇಂಪ್ರೂವ್ಮೆಂಟ್ ಇದೆಯಲ್ಲ, ಕ್ರಿಯೇಟ್ ಮ್ಯಾಸಿವ್ ಲಾಂಗ್ ಟರ್ಮ್ಸ್ ಟ್ರಾನ್ಸ್ಫಾರ್ಮೇಷನ್. ಖಂಡಿತವಾಗಿಯೂ ಪ್ರತಿದಿನ ನಾವು ಮಾಡುವ ಸಣ್ಣ ಸುಧಾರಣೆ ಇದೆಯಲ್ಲ, ಅದು ದೀರ್ಘಕಾಲದ ದೊಡ್ಡ ಪರಿವರ್ತನೆಯನ್ನು ಖಂಡಿತವಾಗಿಯೂ ತಂದೇ ತರುತ್ತೆ. ಇಷ್ಟು 4 ಐಟಮ್ಸ್ಗಳನ್ನು ನೀವು ಮಾಡಿದರೆ ಫೈನಲ್ ನಿಮ್ಗೆ ಸಿಗುವುದೇ ಅಚೀವ್ಮೆಂಟ್ ಈಸ್ ನಾಟ್ ಲಕ್. ಸಾಧನೆ ಎಂಬುದು ಅದೃಷ್ಟದಲ್ಲಿ ಸಿಗುವುದಿಲ್ಲ. ಇಟ್ ಈಸ್ ರಿಪೀಟೆಡ್ ಡಿಸಿಪ್ಲೈನ್ಡ್ ಆಕ್ಷನ್ ಅಂತ ಹೇಳ್ಬೋದು. ರಿಪೀಟ್ ಆಗಿ ಮಾಡುವಂತಹ ಶಿಸ್ತಿನ ಕಾರ್ಯವಾಗಿರುತ್ತೆ.
ಪೀಪಲ್ ಸಿ ಸಕ್ಸಸ್ ಎಟ್ ದ ಎಂಡ್. ಜನರು ಎಲ್ಲ ನೋಡೋದೇನು ಗೊತ್ತು, ಕೊನೆಗೆ ಯಶಸ್ಸಾದ ನಂತರ ಅವನು ಸಕ್ಸಸ್ ಆಗ್ಯಾನೆ, ಅವನು ಹಾಗೆ ಆಗ್ಯಾನೆ, ಎಲೆಕ್ಷನಲ್ಲಿ ಗೆದ್ದಾನೆ, ಅವನು ಮಂತ್ರಿ ಆಗಿದ್ದಾನೆ, ಅವನು IAS ಆಫೀಸರ್ ಆಗಿದ್ದಾನೆ, ಅವನು ಕೋಟ್ಯಾಧಿಪತಿ ಆಗಿದ್ದಾನೆ, ಅವನು CEO ಆಗಿದ್ದಾನೆ ಅಂತ ಹೇಳ್ತಾರೆ. ಬಟ್ ದೇ ಡು ನಾಟ್ ಸಿ ದ ಸ್ಯಾಕ್ರಿಫೈಸಸ್. ಅವರ ಸ್ಯಾಕ್ರಿಫೈಸಸ್ ಅಂತ ಹೇಳಿದ್ರೆ ತ್ಯಾಗಗಳನ್ನು ಯಾರೂ ನೋಡೋದಿಲ್ಲ, ಕನ್ಸಿಸ್ಟೆನ್ಸಿ ನೋಡಲ್ಲ, ಫೈಲ್ಯೂರ್ಗಳು ನೋಡಲ್ಲ, ರೂಟೀನ್ ಬಿಹೈಂಡ್ ಇಟ್, ಅದರ ಹಿಂದಿರುವಂತಹ ದಿನಚರಿಗಳನ್ನು ಯಾರಿಗೂ ಗೊತ್ತಿರೋದಿಲ್ಲ. ಸಕ್ಸಸ್ ಆದ ನಂತರ ಅವನು ಲೆಕ್ಕ ಹೊಡೆದಿದೆ ಅಂತ ಹೇಳಿ ಸುಮ್ಮನೆ ಕೂತ್ಕೊಂಡು ಬಿಡ್ತಾರೆ. ಸೊ ಯುವರ್ ಹ್ಯಾಬಿಟ್ ಬಿಕಮ್ಸ್ ಯುವರ್ ಐಡೆಂಟಿಟಿ. ನಿಮ್ಮ ಅಭ್ಯಾಸಗಳೇ ನಿಮ್ಮ ಗುರುತು. ಒನ್ಸ್ ಅಗೇನ್ ನಾನು ರಿಪೀಟ್ ಮಾಡ್ತೀನಿ, ಯುವರ್ ಹ್ಯಾಬಿಟ್ ಬಿಕಮ್ಸ್ ಯುವರ್ ಐಡೆಂಟಿಟಿ. ನಿಮ್ಮ ಅಭ್ಯಾಸಗಳೇ ನಿಮ್ಮ ಗುರುತಾಗಿರುತ್ತೆ. ಇಫ್ ಯು ರಿಪೀಟ್, ನೀವು ಮತ್ತೆ ಮಾಡುವುದೇನೆಂದರೆ ಲೇಜಿನೆಸ್, ಅಲಸ್ಯ ಅಂತ ಹೇಳ್ತೀವಿ, ಎಕ್ಸ್ಕ್ಯೂಸಸ್, ನೆಪಗಳು, ಡಿಸ್ಟ್ರಾಕ್ಷನ್, ಗಮನಭಂಗ ಮಾಡೋದು, ಇನ್ಕನ್ಸಿಸ್ಟೆನ್ಸಿ, ಯುವರ್ ಫ್ಯೂಚರ್ ಬಿಕಮ್ಸ್ ವೀಕ್. ಖಂಡಿತವಾಗಿ ನಿಮ್ಮ ಭವಿಷ್ಯ ದುರ್ಬಲವಾಗುತ್ತೆ. ಬಟ್ ಇಫ್ ಯು ರಿಪೀಟ್, ಡಿಸಿಪ್ಲೈನ್, ಲರ್ನಿಂಗ್, ಹೆಲ್ದಿ ಹ್ಯಾಬಿಟ್ಸ್, ಫೋಕಸ್ ಆ್ಯಂಡ್ ಆ್ಯಕ್ಷನ್, ಯುವರ್ ಫ್ಯೂಚರ್ ಬಿಕಮ್ ಪವರ್ಫುಲ್. ಸ್ಮಾಲ್ ಹ್ಯಾಬಿಟ್ಸ್ ಇದೆಯಲ್ಲ, ಟ್ರೂಲಿ ಕ್ರಿಯೇಟ್ಸ್ ಬಿಗ್ ಚೇಂಜಸ್. ಇಲ್ಲಿ ನೋಡ್ರಿ, ಸ್ಮಾಲ್ ಹ್ಯಾಬಿಟ್ಸ್, ಬಿಗ್ ಚೇಂಜಸ್, ಬೆಟರ್ ಯು. ಆ್ಯಂಡ್ ದೋಸ್ ಬಿಗ್ ಚೇಂಜಸ್ ಕ್ರಿಯೇಟ್ ಎ ಬೆಟರ್ ವರ್ಷನ್ ಆಫ್ ಯು. ಆ ದೊಡ್ಡ ಬದಲಾವಣೆಗಿದೆಯಲ್ಲ, ನಿಮ್ಮನ್ನು ಉತ್ತಮವಾದ ರೂಪವನ್ನು ನಿರ್ಮಿಸ್ತದೆ. ಟೇಕ್ ಸ್ಮಾಲ್ ಸ್ಟೆಪ್ಸ್ ಎವ್ರಿ ಡೇ. ಸ್ಮಾಲ್ ಸ್ಟೆಪ್ಸ್ ತಗೊಳ್ರಿ, ಸ್ಟೇ ಕನ್ಸಿಸ್ಟೆಂಟ್ ಆಗಿರಿ, ಪೇಷಂಟ್ ಆಗಿರಿ, ಟ್ರಸ್ಟ್ ದ ಪ್ರೊಸೆಸ್. ನೀವು ಮಾಡುವ ಕೆಲಸದ ಮೇಲೆ ನಂಬರಿ, ರಿಸಲ್ಟ್ ಬಗ್ಗೆ ವಿಚಾರ ಮಾಡಬೇಡ್ರಿ. ನೀವು ಏನು ವರ್ಕ್ ಮಾಡ್ತೀರಿ ಅದರ ಮೇಲೆ ಟ್ರಸ್ಟ್ ಇರಲಿ, ಸಿನ್ಸಿಯರ್ ಆಗಿ ಮಾಡಿರಿ. ಎಂಜಾಯ್ ದ ಜರ್ನಿಯನ್ನು ಎಂಜಾಯ್ ಮಾಡಿರಿ. ಈ ಸಕ್ಸಸ್ ಇದೆಯಲ್ಲ, ಅದು ಬೈ ಪ್ರಾಡಕ್ಟ್ ಆಗಿ ಸಿಗುತ್ತೆ ನಿಮ್ಮ ಲೈಫಲ್ಲಿ.